ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಟುಡೇ. ಇವತ್ತಿನ ಕ್ಲಾಸ್ದಾಗ GST ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಯಾವ ಥರ ಕೇಳ್ತಾರಂತ ನೋಡೋಣಂತ. ಇದು 5 ಮಾರ್ಕ್ಸ್ದಾಗ ಒಂದೇ ಮೆಥಡ್ ಕ್ಯಾಲ್ಕುಲೇಷನ್ ಆಫ್ GST ಪೇಬಲ್. ಇಷ್ಟು ದಿನ ಮಾಡಿದ್ದು ನಾವು 2 ಮಾರ್ಕ್ಸಿಗೆ ಯಾವ ಥರ ಕೇಳ್ತಾರಂತ ಪ್ರಾಬ್ಲಮ್ ಮಾಡಿದ್ವಿ. ಈಗ 5 ಮಾರ್ಕ್ಸಿನ ಪ್ರಾಬ್ಲಮ್ ನೋಡೋಣಂತ. ಫಸ್ಟ್ 5 ಮಾರ್ಕ್ಸ್ದಾಗ ಒಂದೇ ಮೆಥಡ್ ಏನೈತಿ? ಓಕೆ, ಒಂದೇ ಮೆಥಡ್ ಏನೈತಿ? ಕ್ಯಾಲ್ಕುಲೇಷನ್ ಆಫ್ GST ಪೇಬಲ್ ಅಂತ ಐತಿ. ಓಕೆ, ಫಸ್ಟ್ Mr. Santu of Tamil Nadu state purchased goods from Mr. Abhishek of Kerala. ಏನೈತಿ? ಒಂದು ಸ್ಟೇಟ್ ಇಂದ ಸಂತು ಅನ್ನೋ ತಮಿಳ್ನಾಡು ಸ್ಟೇಟ್ ಇಂದ ಅಭಿಷೇಕ್ ಅನ್ನೋ ಕೇರಳ ಸ್ಟೇಟ್ ಇಂದ ಏನೋ ಗೂಡ್ಸ್ ಪರ್ಚೇಸ್ ಮಾಡೋಣ. ಎಷ್ಟು ರೊಕ್ಕದ್ದು? 50,000 and sold the same goods to Mr. Raghu of Bangalore at rupees 65,000 at GST 6%. Compute GST payable ಅಂತ ಹೇಳ್ಯಾರ. ಸಂತು ಅನ್ನೋ ಗೂಡ್ಸ್ನ ಅಭಿಷೇಕ್ ಇಂದ ಪರ್ಚೇಸ್ ಮಾಡ್ತಾನೆ. ಆಮೇಲೆ ಅದನ್ನ ಮಿಸ್ಟರ್ ರಾಘು ಆಫ್ ಬೆಂಗಳೂರು ಅವರಿಗೆ ರಾಘು ಅನ್ನೋಂಗೆ ಸೆಲ್ ಮಾಡ್ತಾರೆ 65,000ಗೆ. ಈಗ ನಾವು 6% GST ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಕೋಬೇಕಿದಾಗ ಪರ್ಚೇಸ್ ಇನ್ವಾಯ್ಸ್ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಮಾಡ್ಬೇಕು. ಫಸ್ಟ್ ಅದಕ್ಕೆ ಪರ್ಚೇಸ್ ಇನ್ವಾಯ್ಸ್ ಅಂತ ಹಾಕೊಂಡು ಇನ್ಪುಟ್ ಟ್ಯಾಕ್ಸ್ ಅಂತ ಹಾಕೋರಿ. ಪರ್ಚೇಸ್ ಪ್ರೈಸ್ ಎಷ್ಟೈತಿ? 50,000 ಖರೀದಿ ಮಾಡ್ಯಾನ. ಓಕೆ, ನೆಕ್ಸ್ಟ್ 50,000 ಮಾಡ. ಈಗ ಇದಕ್ಕೆ ಪ್ಲಸ್ GST ಪ್ಲಸ್ CGST ಮಾಡ್ಕೋಬೇಕು. ಅವಷ್ಟು ಹೇಳ್ಯಾರ 6% ಅಲ್ಲ. ಓಕೆ, ಈ 50,000ಗೆ ಇಂಟು 6%. ನೆಕ್ಸ್ಟ್ 50,000ಗೆ ಇಂಟು 6%. ಎರಡಕ್ಕೂ 6% ಮಾಡ್ಕೋಬೇಕು. ಅವಾಗ 2,700 ಬರುತ್ತೆ. 2,700 ಎರಡೂ ಆ್ಯಡ್ ಮಾಡಿ ಡೈರೆಕ್ಟ್ ಹೊರಗಿನ ಕಾಲಮಿಗೆ ಹಚ್ಚಿದ್ರೆ 5,400 ಬರುತ್ತೆ. ಇದನ್ನ ಎರಡೂ ಆ್ಯಡ್ ಮಾಡಿದ್ರೆ 55,400. ಇದು ಒಂದೇದ್ದು ಏನಂದ್ರೆ ಪರ್ಚೇಸ್ ಇನ್ವಾಯ್ಸ್. ನೆಕ್ಸ್ಟ್ ಇದೇ ತರ ಸೇಲ್ ಇನ್ವಾಯ್ಸ್ ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ಆಕೈತಿ. ಪರ್ಚೇಸ್ ಮಾಡಿದ್ರೆ ನಮಗೆ ಬರುತ್ತಲ್ಲ ಅದು ಇನ್ಪುಟ್, ಸೇಲ್ ಮಾಡಿದ್ರೆ ಅದು ಔಟ್ಪುಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೇಲ್ಸ್ ಪ್ರೈಸ್. ಇವಾಗ ಸೇಮ್ ಆಸ್ ಇಟ್ ಈಸ್ ಪರ್ಚೇಸ್ ಇನ್ವಾಯ್ಸ್ ಹೆಂಗ್ ಮಾಡಿದ್ವಿ ಸೇಲ್ಸ್ ಇನ್ವಾಯ್ಸ್ಗೂ ಅದೇ ತರ ಮಾಡ್ಬೇಕು. ಪರ್ಚೇಸ್ಗೆ ಇನ್ಪುಟ್ ಅಂತೀವಿ, ಸೇಲ್ಸ್ಗೆ ಔಟ್ಪುಟ್ ಅಂತೀವಿ, ಔಟ್ಪುಟ್ ಟ್ಯಾಕ್ಸ್. ಓಕೆ, ಇಲ್ಲೇ ಪರ್ಟಿಕ್ಯುಲರ್ ರುಪೀಸ್ ಅಂತ ತಕೊಂಡು ಸೇಲ್ಸ್ ಪ್ರೈಸ್ ಅವ್ನು ಪರ್ಚೇಸ್ ಮಾಡಿದ್ಮೇಲೆ ಮತ್ತೆ ಸೇಲ್ ಮಾಡ್ತಾನೆ ಕೊಟ್ಟ ನೋಡಿ. ಅಂಡ್ ಸೋಲ್ಡ್ ದ ಸೇಮ್ ಗುಡ್ಸ್ ಟು ಮಿಸ್ಟರ್ ರಾಘು ಆಫ್ ಬೆಂಗಳೂರು ಅಟ್ rupees 65,000 ಅಂತ ಹೇಳ್ಯಾರ. ಓಕೆ, ಎಷ್ಟೈತಿ? 65. ಇವಾಗ ಸೇಮ್ ಇದಕ್ಕೂ GST ನ ಮಾಡ್ರಿ. GST ಸ್ಟೇಟ್ ಟ್ಯಾಕ್ಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ equal to 65,000ಗೆ 6%. 65,000ಗೆ 6%. 65,000ಗೆ 6% ಮಾಡಿದ್ರೆ 3,900 ಬರುತ್ತೆ. 3,900. 65,000ಗೆ 6% ಮಾಡಿದ್ರೆ 3,900 ಪ್ಲಸ್ 3,900 ಮಾಡಿದ್ರೆ 7,800 ಬರುತ್ತೆ. ನೆಕ್ಸ್ಟ್ ಅವನ್ನೆರಡೂ ಆ್ಯಡ್ ಮಾಡಿದ್ರೆ 65,000 ಪ್ಲಸ್ 7,800 ಮಾಡಿದ್ರೆ 72,800. ಓಕೆ, ಇಷ್ಟ ಮುಗ್ದಿಲ್ಲ. ಇನ್ನು ನೆಟ್ ಆದ್ಮೇಲೆ ನೆಕ್ಸ್ಟ್ ನೆಟ್ ಟ್ಯಾಕ್ಸ್ ಕಂಡು ಹಿಡಿಯೋಕೆ ಫಾರ್ಮುಲಾ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಮಾಡಬೇಕು. ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಸೇಲ್ಸ್ ಇನ್ವಾಯ್ಸ್ ಮಾಡಿರ್ತೀವಲ್ಲ ಅದು. ಔಟ್ಪುಟ್ ಟ್ಯಾಕ್ಸ್ ಎಷ್ಟೈತಿ? 7,800 ಮೈನಸ್ ಇನ್ಪುಟ್ ಟ್ಯಾಕ್ಸ್ 5,400. 5,400 ಎರಡು ಮಾಡಿದ್ರೆ
ಎರಡು ಲೆಸ್ ಮಾಡಿದರೆ ನಮ್ಗೆ 2400 ಬರುತ್ತೆ. ಓಕೆ, ಇದು ಏನು ಒಂದೇ ಮೆಥಡ್ ಕ್ಯಾಲ್ಕುಲೇಷನ್ ಆಫ್ GST ಪೇಯಬಲ್ ಕೇಳಿದ್ರೆ ಈ ತರ ಮಾಡ್ಬೇಕು. ನೆಕ್ಸ್ಟ್ ಒನ್ ಸೆಕೆಂಡ್ ಮೆಥಡ್ ಪ್ರಾಬ್ಲಮ್ ನೋಡೋಣ ಅಂತ. ಇದು ಸೆಕೆಂಡ್ ಮೆಥಡ್ ಐತಿ, ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟೆಡ್ ಟರ್ನ್ ಓವರ್. ಓಕೆ ಓಕೆ, ಇದು ಸೆಕೆಂಡ್ ಮೆಥಡ್. From the following information, calculate aggregate turnover of interstate supplies of Sony company during the year. Supply of taxable goods 3 lakh, supply of non-taxable goods 2 lakh, supply of exempted goods 8 lakh, agricultural family members yield income rupees 2 lakh. ಈ ಕ್ವಶನ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಕೇಳಿದಾಗ ಕ್ವಶನ್ದಾಗ ಏನೇನು ಕೊಟ್ಟಿರ್ತಾರೋ ನೋಡೋದನ್ನೆಲ್ಲ ಹಾಕ್ತೀವಿ. ಬಟ್ ಅಗ್ರಿಕಲ್ಚರ್ ಫ್ಯಾಮಿಲಿ ಮೆಂಬರ್ಸ್ ಇಂದ ಏನಾರು ಇನ್ಕಮ್ ಇತ್ತಂದ್ರೆ ಅದನ್ನ ಒಂದೇ ನಾವು ನಿಲ್ ಇಟ್ಕೋತೀವಿ. ಸೊ ಸಾಲ್ವ್ ಮಾಡೋಣ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟೆಡ್ ಇನ್ಕಮ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಒಂದು ಟೇಬಲ್ ಹಾಕೋರಿ. ಇವಾಗ ಸಪ್ಲೈ ಆಫ್ ಅವ್ರ ಕ್ವಶನ್ ಏನೇನು ಕೊಟ್ರೆ ಅದನ್ನ ಹಚ್ಕೊಂತ ಹೋಗೋದು. ಟ್ಯಾಕ್ಸಬಲ್ ಗೂಡ್ಸ್ ಎಷ್ಟು ಕೊಟ್ರ? 3 lakh. ಓಕೆ, next supply of non taxable goods 2 lakh. Next one, supply of exempted goods okay 8 lakh. Next, agriculture income. ಇದನ್ನ ನಾವು ನೇಲ್ ಇಟ್ಕೋತೀವಿ, ಯಾಕಂದ್ರೆ ಇದು GST ಒಳಗೆ ಬರಲ್ಲ. 3 lakh 2 lakh 8 lakh ನ ಆಡ್ ಮಾಡ್ಕೋದು, ಆಡ್ ಮಾಡಿ ಬರೀದು. ಇದು ಅಗ್ರಿಗೇಟ್. ಆಡ್ ಮಾಡಿದ್ರೆ 13 lakhs ಬರುತ್ತೆ. ಇದು ಅಗ್ರಿಗೇಟ್ ಟರ್ನ್ ಓವರ್, ಐ ಮೀನ್ ಅಗ್ರಿಗೇಟ್ ಓಕೆ ಇನ್ಕಮ್ ಅಂತ ಬರ್ಕೊಂಡೆ, ಸಾರಿ, ಟರ್ನ್ ಓವರ್. ಓಕೆ, next